ಬಾಗಲಕೋಟೆ ಜಿಲ್ಲೆ ಲಿಂಗಾಯತ ಪಂಚಮಸಾಲಿ ಸಮಾಜ ಹುನಗುಂದ ಮತ್ತು ಇಳಕಲ್ಲ ಉಭಯ ತಾಲೂಕುಗಳ ಗುರುಹಿರಿಯರು ಹಾಗೂ ರಾಜಕೀಯ ನಾಯಕರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಗಣ್ಯಮಾನ್ಯರ ವತಿಯಿಂದ ದಿನಾಂಕ ಏಪ್ರಿಲ್ 18, 2025 ರಂದು ಮುಂಜಾನೆ 11 ಗಂಟೆಗೆ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಶ್ರೀಬಸವಜಯ ಮೃತ್ಯುಂಜಯ ಸ್ವಾಮಿಗಳಿಗೆ ನೈತಿಕ ಬೆಂಬಲ ಸೂಚಿಸುವ ನಿಮಿತ್ತ ಹುನಗುಂದ ಇಳಕಲ್ಲ ಮಾರ್ಗ ಮಧ್ಯದಲ್ಲಿರುವ ಡಾಕ್ಟರ್ ಮಹಾಂತೇಶ ಕಡಪಟ್ಟಿರ ಫಾರ್ಮಾ ಹೌಸ್ ಸಭಾಂಗಣದಲ್ಲಿ ಹುನಗುಂದ ಪಟ್ಟಣದ ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರಾದ ಬಸವರಾಜ ಕಡಪಟ್ಟಿರ ಅಧ್ಯಕ್ಷತೆಯಲ್ಲಿ ಹಾಗೂ ಇಳಕಲ್ಲ ನಗರದ ಹಿರಿಯ ಮುಖಂಡರಾದ ಅರವಿಂದ ಮಂಗಳೂರರ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದ ಅರವಿಂದರು ತಮ್ಮುಪಸ್ಥಿತಿಯ ಪರ, ಬಸವರಾಜರು ಅಧ್ಯಕ್ಷೀಯ ಪರ ಹಾಗೂ ವಕೀಲರಾದ ರಾಜಕುಮಾರ ಬಾದವಾಡಗಿ ಮತ್ತು ಡಾಕ್ಟರ್ ಮಹಾಂತೇಶ ಕಡಪಟ್ಟಿ ಹಾಗೂ ಮುಖಂಡರಾದ ಶಿವಪ್ರಸಾದ ಗದ್ದಿ ಮತ್ತು ವಿಜಯ ಪಾಟೀಲ ಮಿಸ್ರು ಅತಿಥಿಗಳ ಪರ ಮಾತನಾಡಿ, ಶ್ರೀಬಸವಜಯ ಮೃತ್ಯುಂಜಯ ಸ್ವಾಮಿಗಳು 2008ರಲ್ಲಿ ಕೂಡಲ ಸಂಗಮದಲ್ಲಿ ಪ್ರಥಮ ಪೀಠಾಧಿಪತಿಗಳಾಗಿ ಲಿಂಗಾಯತ ಪಂಚಮಸಾಲಿ ಸಮಾಜವನ್ನು ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ಸಂಘಟಿಸುವಲ್ಲಿ ಹಾಗೂ 2 ಮೀಸಲಾತಿಗಾಗಿ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದ್ದು ಹಾಗೂ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಪ್ರತಿಭಟಿಸಿದಲ್ಲದೆ ಸರ್ವರನ್ನು ಒಳಗೊಂಡ ಸಮಾಜವನ್ನು ಕಟ್ಟಿ ಬೆಳೆಸಿದನ್ನು ಪ್ರಸ್ತಾಪಿಸಿದರು. ನಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ರಾಜ್ಯ ರಾಷ್ಟ್ರದಾದ್ಯಂತ ಲಿಂಗಾಯತ ಪಂಚಮಸಾಲಿ ಶಕ್ತಿ ಏನೆಂಬುದನ್ನು ಪರಿಚಯ ಮಾಡಿಕೊಟ್ಟು ಅವರ ಪಂಚಮಸಾಲಿ ಸಮಾಜ ಪರಿರುವ ಅವರ ಕಾಳಜಿಯನ್ನು ಪ್ರಶಂಸಿದರು. ಏತನ್ಮಧ್ಯೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಶ್ರೀಗಳಿಂದ ಏಕವ್ಯಕ್ತಿಯ ಪೂಜೆ, ಸಮಾಜದಲ್ಲಿ ನುಡಕಿನ ಸದ್ದು, ಮುಸುಕಿನ ಗುದ್ದಾಟದಿಂದ ತಲೆದೋರಿರುವ ಗೊಂದಲ ಟೀಕೆ ಟಿಪ್ಪಣಿಗಳಿಗೆ ಉತ್ತರಿಸಲೆಂದು ಹಾಗೂ ದಿನಾಂಕ ಏಪ್ರಿಲ್ 19, 2025 ರಂದು ಮತ್ತು ದಿನಾಂಕ ಏಪ್ರಿಲ್ 20, 2025 ರಂದು ಪಂಚಮಸಾಲಿ ಪೀಠ ಕೂಡಲ ಸಂಗಮದಲ್ಲಿ ಕರೆದಿರುವ ಸಭೆಯಲ್ಲಿ ಸುಮಾರು 20ರಿಂದ 30,000 ಜನ ಸೇರುವ ನಿರೀಕ್ಷೆಯಿದ್ದದನ್ನು ಪ್ರಸ್ತಾಪಿಸಿದರು. ನಂತರ ಪಂಚಮಸಾಲಿ ಸಮಾಜದ ಮಾಜಿ ಶಾಸಕ ಶಿವಶಂಕರರು ಸುದ್ದಿಗೋಷ್ಠಿ ನಡೆಸಿ ಸಭೆಯನ್ನು ಮುಂದೂಡಲ್ಪಟ್ಟಿರುವ ಬಗ್ಗೆ ಪ್ರಸ್ತಾಪಿಸಿದವರು, ಸಮಾಜ ಪರ ಹೋರಾಟ ನಡೆಸುವ ಶ್ರೀಗಳು ಯಾವುದೇ ಸಂದರ್ಭದಲ್ಲಿ ಸಭೆ ಕರೆದರೂ ಸಹ ನಾವೆಲ್ಲ ಅವರ ಬೆಂಬಲಕ್ಕೆ ಇರುತ್ತೇವೆ ಎಂದು ಒಕ್ಕೂರಲಿನಿಂದ ತಮ್ಮಿಚ್ಛಾಶಕ್ತಿ ಬದ್ಧತೆಯನ್ನು ಪ್ರದರ್ಶಿಸಿದರು. ನಂತರ ಸುದ್ದಿಗಾರರು ಶ್ರೀಗಳ ವಿರುದ್ಧ ಕೇಳಿಬಂದಿರುವ ಅಪಸ್ವರಗಳ ಬಗ್ಗೆ, ಸಮಾಜದಲ್ಲಿ ನುಡಕಿಗೆ ಸೇರಿದಂತೆ ಇತರೆ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬಸವರಾಜ ನಾಡಗೌಡ್ರ, ಅಜ್ಜಪ್ಪ ನಾಡಗೌಡ್ರ, ಅಮರೇಶ ಹಳಪೇಟಿ, ರಾಜು ನಾಡಗೌಡ್ರ, ಅಶೋಕ ಭಾವಿಕಟ್ಟಿ, ಮಹಾಂತೇಶ ಸುಂಕದ, ಪ್ರವೀಣ ಹಳಪೇಟಿ ಸೇರಿದಂತೆ ಇತರೆ ಹಿರಿಯರು, ಯುವ ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಇಳಕಲ್ಲ. ಮತ್ತು ಇಳಕಲ್ಲ ತಾಲೂಕಿನ ಎಲ್ಲ ಪತ್ರಕರ್ತ ಸಹೋದರರಿಗೆ ಅನಂತ ನಮಸ್ಕಾರಗಳು. ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಮೀಸಲಾತಿ ಸಲುವಾಗಿ, ಆಮ್ಯಾಗ ಧರ್ಮದ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಪ್ರತಿಯೊಂದು ವಿಷಯದಲ್ಲಿ ಹೋರಾಟ ಮಾಡ್ಕೊತ ಬಂದಾರ. ಅವರು ನಾಳೆ 20ನೇ ತಾರೀಕು ನಮಗೆ ಬರೋಕ್ಕೆ ಕರೆ ಕೊಟ್ಟಿದ್ದರು. ಇವತ್ತು ಬೆಳಗ್ಗೆ ಪತ್ರಿಕೆ ಒಳಗೆ ಶಿವಶಂಕರ್ ಅವರು 2 ಮುಂದೋಗ್ಯಾವ ಅಂತೇಳಿ ಹೇಳ್ಯಾರ. ಆದ್ರೆ ಅದು ಮುಂದೋಗೈತೋ ಐತೋ ಗೊತ್ತಿಲ್ಲ. ಅದು ಅವ್ರು ಯಾವಾಗ ಕರೀತಾರ ಅವ ಎಲ್ಲ ಸಮಾಜದವರು ನಾವು ಅವ್ರ ಜೊತೆ ಇರ್ತೀವಿ. ನಮ್ಮ ತಾಲೂಕಿನ ಹಿರಿಯರು ಏನಿದ್ದೀವಿ ನಾವು ಅವ್ರ ಜೊತೆ ಅದೀವಿ ಅಂಥೇಳಿ ತಮ್ಮ ಮೂಲಕ ಗುರುಗಳಿಗೆ ಬೆಂಬಲ ಸೂಚಿಸ್ತೀವಿ. ಈಗ ನಾನು ನಿಮಗೆ ಈ ವಿಷಯ ಇನ್ನೊಂದು ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಪ್ಪ ಅಂತಂದರೆ, ಈಗಾಗಲೇ ತಾವು ಸಾಕಷ್ಟು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲರ ನೋಡಿದ್ದೀವಿ. ಪಂಚಮಸಾಲಿ ಸಮಾಜದ ಬಗ್ಗೆ ಏನು 2A ಮೀಸಲಾತಿ, ಅಖಂಡ 2A ಮೀಸಲಾತಿ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಏನು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಗಿದ್ರು, ಆ ಒಂದು ಕುರಿತು ಸಾಕಷ್ಟು ಮೀಸಲಾತಿಯನ್ನು ನಮ್ಮ ಸಮಾಜದ ಜನರಿಗೆ ಕೊಡಿಸ್ತೀನಿ, ಕೊಡಿಸುವವರೆಗೂ ಕೂಡ ನಾನು ಮಠದಲ್ಲಿ ನಿದ್ದೆಯನ್ನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಈ ವಿಷಯನ ಕೂತ್ಕೊಂಡು ಅವರು ಸಾಕಷ್ಟು ಬಾರಿ ಹೇಳಿದ್ರು. 2008 ಒಳಗೆ ಪ್ರಪ್ರಥಮ ಪಂಚಮಸಾಲಿ ಪೀಠ ಕೂಡಲ ಸಂಘಗಳು ಸ್ಥಾಪಿತ ಆದ ನಂತರ ಆ ಒಂದು ಪೀಠದ ಕುರಿತು ಪಂಚಮಸಾಲಿ ಸ್ವಾಮೀಜಿಗಳಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರು ಇಡೀ ಕರ್ನಾಟಕ ರಾಜ್ಯದಲ್ಲಿ
ಹುನಗುಂದ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ನಮ್ಮ ಪಂಚಮಸಾಲಿ ಸಮಾಜ ಅಂದರೆ ಏನು ಅಂತಕ್ಕಂಥ ಒಂದು ಶಕ್ತಿಯನ್ನು ತೋರಿಸಿದ ಯಾರಾದರೂ ಸ್ವಾಮೀಜಿ ಅಂದ್ರೆ ನಮ್ಮ ಪೂಜ್ಯ ಪಂಚಮಸಾಲಿ ಬಸವಜಯಂತ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಅನ್ನಲಿಕ್ಕೆ ನಾವು ಎಲ್ಲರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅದೆಲ್ಲ ನಮ್ಮ ಸಮಾಜದ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಈಗ ಕೆಲವೊಂದು ದಿವಸಗಳಿಂದ ಕೆಲವೊಂದು ಪೂಜ್ಯರ ಬಗ್ಗೆ ಕೆಲವೊಂದು ಮಾತುಕತೆ ಅವೆಲ್ಲ ಈ ರೀತಿ ಬರ್ತಾ ಇದ್ದದನ್ನು ತಾವೆಲ್ಲ ನೋಡಿದ್ದೀವಿ. ಆದರೆ ನಮ್ಮ ಹುನಗುಂದ ತಾಲೂಕಿನೊಳಗೆ ನಮ್ಮ ಎಲ್ಲ ಸಮಾಜದ ಮುಖಂಡರು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರಿಗೆ ನಾವು ನೈತಿಕ ಬೆಂಬಲವನ್ನು ತೋರಿಸೋದಕ್ಕೋಸ್ಕರ, ಯಾಕಪ್ಪ ಅಂತಂದ್ರೆ ಅವರು ಕಟ್ಟ ಕಡೆ ಪಂಚಮಸಾಲಿ ಸಮಾಜದ ವ್ಯಕ್ತಿಗಳು ಮನೆಯಲ್ಲಿ ಯಾವುದೇ ಕಾರ್ಯಗಳಿರಲಿ, ಇವತ್ತು ಸತ್ತಿರಲಿ, ಇವತ್ತು ಹುಟ್ಟಿರಲಿ, ಇವತ್ತು ಮದುವೆ ಇರಲಿ, ಯಾವುದೇ ಕಾರ್ಯಗಳಿದ್ದರೂ ಕೂಡ ಕೇವಲ ಹುನಗುಂದ ತಾಲೂಕಿನೆಲ್ಲ ಕಟ್ಟ ಕಡೆಯ ಜಿಲ್ಲೆ ಮೂಲೆ ಮೂಲೆಗೆ, ರಾಜ್ಯದ ಮೂಲೆ ಮೂಲೆಗೆ ಸಂಚಾರ ಮಾಡ್ತಕ್ಕಂಥ ಯಾವುದಾದ್ರು ವ್ಯಕ್ತಿ ಇದ್ರೆ ಅದು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದಕ್ಕೋಸ್ಕರ ಅವ್ರ ಜೊತೆಗೆ ಅವರೇನು ಇವತ್ತಿನ ದಿವಸ ದಿನಾಂಕ 20ನೇ ತಾರೀಕಿಗೆ ಅವರು ತಮ್ಮ ಒಂದು ನೈತಿಕ ಒಂದು ಸಭೆಯನ್ನು ಕರೆದಿದ್ರು, ಭಕ್ತರ ಸಭೆಯನ್ನು ಕರೆದಿದ್ರು. ಆ ಭಕ್ತರ ಸಭೆಗೆ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಒಂದು 15ರಿಂದ 20 ಸಾವಿರ ನಮ್ಮ ಪಂಚಮಸಾಲಿ ಸಮಾಜದ ಭಕ್ತರೆಲ್ಲರೂ ಕೂಡತಕ್ಕಂಥ ಒಂದು ಸಾಧ್ಯತೆ ಇತ್ತು. ಆದರೆ ಇವತ್ತಿನ ದಿವಸ ಮುಂಜಾನೆ ಪತ್ರಿಕೆಯಲ್ಲಿ ನೋಡಿದಾಗ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್.ಎಸ್. ಶಿವಶಂಕರ್ ಅವರು ಪತ್ರಿಕಾ ಒಂದು ಹೇಳಿಕೆ ಮುಖಾಂತರ 19ನೇ ತಾರೀಕು ಮತ್ತು 20ನೇ ತಾರೀಕು ಏನು ಸಭೆಗಳು ರದ್ದಾಗಿದಾವೆ ಅಂತ ತಿಳ್ಕೊಂಡು ನಮ್ಮ ಪಂಚಮಸಾಲಿ ಭಕ್ತರಲ್ಲೇ ಸ್ವಲ್ಪ ಗೊಂದಲ ಆಗಿದೆ. ಇರ್ತಕ್ಕಂಥ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರು ಎಲ್ಲರೂ ನಾವು ಏನು ನಿರ್ಧಾರ ಮಾಡಿದಪ್ಪ ಅಂತಂದ್ರೆ, ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ಅವರು ಇರೋದ್ರಿಂದ ನಮ್ಮ ಪಂಚಮಸಾಲಿ ಸಮಾಜ ಅತ್ಯಂತ ದೊಡ್ಡ ಪ್ರಮಾಣದಾಗ ಕರ್ನಾಟಕ ರಾಜ್ಯದೊಳಗೆ ಸಂಘಟನೆಯಾಗಿತ್ತು. ಮುಖ್ಯಮಂತ್ರಿಗಳ ಮುಂದೆ ಇರುವುದು, ಪ್ರಧಾನಮಂತ್ರಿಗಳ ಮುಂದೆ ಇರುವುದು, ನಮ್ಮ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಬಾರಿ ನಾವು ಅವ್ರ ನೇತೃತ್ವದೊಳಗೆ ಎಲ್ಲ ನಮ್ಮ ಹಿರಿಯ ಮುಖಂಡರು, ಎಲ್ಲ ಟ್ರಸ್ಟು, ಅವರ ಎಲ್ಲರ ನೇತೃತ್ವದೊಳಗೆ ನಾವು ಧಾರವಾಡದ ಇದು ಏನು ಬೆಳಗಾವಿಯಲ್ಲಿರ್ತಕ್ಕಂಥ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ಯಾರ, ಎಲ್ಲ ಮಾಡ್ಯಾರ. ಅವ್ರ ಜೊತೆಗೆ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮದಲ್ಲಿ ಭಕ್ತರ ಸಭೆಯನ್ನು ಯಾವುದೇ ತಾರೀಕಿಗೆ ಇರಲಿ, ಅವರು ಅದು 20ನೇ ತಾರೀಕಿಗೆ ಇರ್ಬೋದು ಅಥವಾ ಮುಂದಿನ ಭವಿಷ್ಯದೊಳಗೆ ಅದು ಯಾವುದಾದ್ರೂ ತಾರೀಕಿರಲಿ, ಅವರು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಇವತ್ತಿನ ದಿವಸ ನಾವೆಲ್ಲ ಮುಖಂಡರು ಭಾಗವಹಿಸಿದ್ದೀವಿ. ಇವೆಲ್ಲ ಸುಮಾರು ಒಂದು 30 ಜನ ಮುಖಂಡರು ಭಾಗವಹಿಸಿದ್ವಿ. ಇಷ್ಟಲ್ಲದೆ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿನಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಹಳ್ಳಿಯ ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು, ಅವರು ಸ್ವಾಮೀಜಿಗಳು ಕೇವಲ ನಮ್ಮ ಸಮಾಜಕ್ಕೆ ಅಷ್ಟೇ ಸಾಕಷ್ಟು ಕೆಲಸಗಳನ್ನು ಮಾಡಿಲ್ಲ, ಬೇರೆ ಸಮಾಜದವರಿಗೂ ಕೂಡ ಅಂತ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡುವ ಮುಖಾಂತರ ಹೆಸರುವಾಸಿ ಆಗಿದ್ದಾರೆ, ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಅದಕ್ಕೋಸ್ಕರ ಸ್ವಾಮೀಜಿಗಳು ಯಾವುದೇ ಒಂದು ದಿನಾಂಕವನ್ನು ನಿಗದಿ ಮಾಡಿ ನಾವೆಲ್ಲರೂ ಕೂಡಿಕೊಂಡು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಬಾಂಧವರು ಎಲ್ಲರೂ ಕೂಡಿಕೊಂಡು ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತ ತಿಳ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೋಸ್ಕರ ಮುಂದಿನ ದಿನಮಾನದೊಳಗೆ ಮಹಾಸ್ವಾಮೀಜಿಗಳು ತಮ್ಮ ಹತ್ರ ಬಂದಿರತಕ್ಕಂಥ ಯಾರೇ ಮುಖಂಡರಿಲ್ಲ ಎಲ್ಲರಿಗೂ ಅವರ ನೋವುಗಳಿಗೆ ಸ್ಪಂದನೆ ಮಾಡ್ಯಾರ. ಅವರು ರಾಜಕಾರಣದಲ್ಲಿ ಸಾಕಷ್ಟು ಜನರು ಅವರ ಹತ್ರ ಬಂದು ಅನುಕೂಲ ತಗೊಂಡಾರ. ಕಟ್ಟ ಕಡೆ ಕಾರ್ಯಕರ್ತರು ಬಂದು ಸ್ವಾಮೀಜಿ ನನಗೆ ಇಂಥ ಸಮಸ್ಯೆ ಆಗೈತೆ ಅಂತಂದ್ರೆ ಅವರ ನೋವಿನಲ್ಲೂ ಕೂಡ ಭಾಗವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ನಮ್ಮ ಬಸವಜಯ ಮಹಾಸ್ವಾಮೀಜಿಗಳು ಅವರು ತಮ್ಮ ಸಹಾಯ ಹಸ್ತವನ್ನು ನಮಗೆಲ್ಲರಿಗೂ ಮಾಡಿದ್ದಾರೆ. ಅದಕ್ಕೆ ಅವರ ಮಾರ್ಗದರ್ಶನದೊಳಗೆ ಮುಂದಿನ ದಿನಮಾನದೊಳಗೆ ನಾವು ಇನ್ನೂ ಪಂಚಮಸಾಲಿ ಸಮಾಜವನ್ನು ಒಂದು ಗಟ್ಟಿಯಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದೊಳಗೆ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳ್ಕೊಂಡು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಟ್ರಸ್ಟ್ನಲ್ಲಿ ನಾವೆಲ್ಲ ಭಾಗವಹಿಸಿರ್ತಕ್ಕಂಥ ಇಲ್ಲಿ ಹುನಗುಂದ ಮತ್ತು ಇಳಕಲ್ಲು ಹಿರಿಯ ಮುಖಂಡರು ನಾವೆಲ್ಲರೂ ಸೇರಿದವರು. ನಾವ್ಯಾರು ಟ್ರಸ್ಟಿಗೆ ಸಂಬಂಧ ಇಲ್ಲ, ನಾವು ಪದಾಧಿಕಾರಿಗಳೂ ಅಲ್ಲ. ಸೊ ಹೀಗಾಗಿ ನಾವು ಟ್ರಸ್ಟ್ನವ್ರು ಕರೆದಿರ್ತಕ್ಕಂಥ ಸಭೆ, ಯಾಕಂದ್ರೆ ಅವರು ಟ್ರಸ್ಟ್ನವರು ತಮಗೋಸ್ಕರ ಕರೆದಾರ ಅವ್ರ ಸಭೆನ. ಆ ಸಭೆ ಒಳಗೆ ನಾವ್ಯಾರು ಹಿರಿಯರು ಭಾಗವಹಿಸಿರ್ತಕ್ಕಂಥ ಅವಕಾಶ ಇಲ್ಲ ಮತ್ತು ಅವ್ರು ನಮಗೆ ಯಾರಿಗೂ ಆಹ್ವಾನ ಮಾಡಿಲ್ಲ. ಅದಕ್ಕೆ ಆ ಒಂದು ಕುರಿತು ನಾವು ಭಾಗವಹಿಸಿರ್ತಕ್ಕಂಥ ಅವಕಾಶ ಬರೋದಿಲ್ಲ. ಒಳ್ಳೆಯ ಸ್ವಾಮೀಜಿಗಳದಾರ ಅಂತ ಅಲ್ರಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸ್ವಾಮೀಜಿಗಳು ಸಂಘಟನೆ ಮಾಡ್ರಿ ಅಂತ ಹೇಳಿದ್ರಿ. ಇದು ಅಪಸ್ವರ ಯಾಕೆ ಎತ್ತರಿ? ಇದು ನೋಡ್ರಿ, ಸಮಾಜ ಬಾಳೈತೆ. ಹ್ಞೂ ಸರ್, ಸ್ವಲ್ಪ ಸಣ್ಣ ಪುಟ್ಟ ದೋಷಗಳಿದ್ದೇ ಇರ್ತಾವೆ. ಮನ್ಯಾಗ ಅಂದ್ಮ್ಯಾಗ ಅಣ್ಣಂದಿರೊಳಗೆ ದೋಷ ಭಿನ್ನಾಭಿಪ್ರಾಯ ಇರ್ತೈತಿ. ಅದು ಇರ್ತೈತೆ ಸರಿಪಡಿಸ್ಬೇಕು, ಏನು ದೊಡ್ಡ ವಿಷಯನ ಅಲ್ಲದು. ಈಗ ಭಿನ್ನಾಭಿಪ್ರಾಯ ಬಂದಾವ ಅಂತಂದ್ರೆ ಅಣ್ಣ ತಮ್ಮ ಭಿನ್ನಾಭಿಪ್ರಾಯ ಬಂದ್ರೆ ಇದಾಗಂಗಿಲ್ಲ, ಹೊಂದಾಣಿಕೆ ಹಾಕಿವಿಲ್ಲ. ಈಗ ನೇರವಾಗಿ ಅಲ್ಲ ಸರ್, ಇದು ಭಿನ್ನಾಭಿಪ್ರಾಯ ಇದೆ ಸರಿ. ನೇರವಾಗಿ ಅವರು ಆರೋಪ ಮಾಧ್ಯಮದ ಮುಖಾಂತರ ಈಗ ಅವರು ವಕೀಲರು ಹೇಳಿದರು, ಮಾಧ್ಯಮದ ಬಂದಂಥ ಟೀಕೆಗಳು ಟಿಪ್ಪಣಿಗಳಂತೇಳಿ
ನೇರವಾಗಿ ಅವರು ಆರೋಪ ಮಾಡ್ತಾರೆ, ಒಬ್ಬ ವ್ಯಕ್ತಿ ಪರವಾಗಿ ಯಾಕೆ ಮಾತಾಡ್ತಾರೆ ಇವರು ಅನ್ನೋ ಒಂದು ಆರೋಪ ಬಂದಿರ್ತದಲ್ಲ. ಏನೇ ಇದ್ರೂ ನಾವು ನಾಲ್ಕು ಗೋಡೆ ಮಧ್ಯದೊಳಗೆ ಅದು ಮಾತಾಡ್ಕೊಂಡು ಸರಿಪಡಿಸ್ತೀವಿ. ಓಕೆ ಸರ್. ಯಾವುದೇ ಸಮಸ್ಯೆಗಳಿದ್ದರೂ ನಾಲ್ಕು ಗೋಡೆ ಮಧ್ಯದೊಳಗೆ ಸರಿಪಡಿಸ್ತೀವಿ. ಸಮಾಜದ ಎಲ್ಲ ಮುಖಂಡರು ನಮಗೂ ಅದಕ್ಕೆ ಅವತ್ತು ಸಹಮತ ಇದೆ. ಸಮಾಜ ಉತ್ಸವದಿಂದ ಸಮಾಜಕ್ಕೆ ಒಳ್ಳೆ ಯಾವ ಕಾನೂನುಗಳು ಅದು ರಾಜಕೀಯವಾಗಿ ಅದನ್ನ ರಾಜ್ಯ ಮಟ್ಟದ ಹಿರಿಯರೆಲ್ಲರೂ ಇದನ್ನ ಮಾಡಿ ಚಿಂತನೆ ಮಾಡಕಂದ್ರೆ ನಾವು ಅವ್ರಿಗೆಲ್ಲ ಸಹಕಾರ ಇದ್ದಾರೆ. ಈಗ AB ಪಾಟೀಲ್ ನೇತೃತ್ವದೊಳಗೆ ಮಾಡ್ಬೇಕಂತ ಶಿವಶಂಕರ್ ಏನು ಹೇಳ್ಯಾರ, ಅದಕ್ಕೂ ನಮ್ದು ಸಹಮತ ಇದೆ. ಎಲ್ಲರೂ ಒಟ್ಟಾಗಿ ಇರೋಣ ಅಂತ ಹೇಳ್ತೀವಿ ನಾವು. ಸಮಾಜದೊಳಗೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಾಗಿ ಒಕ್ಕಟ್ಟಾಗಿರೋಣ ಅಂತ ನಮ್ಮ ಅಭಿಪ್ರಾಯ. ಇಡೀ ರಾಜ್ಯದಲ್ಲೇ ನಮ್ಮದು ದೊಡ್ಡ ಸಮಾಜ ಆಗಿರೋದ್ರಿಂದ ನಾವು ಬೇರೆ ಸಮುದಾಯದವ್ರ ಮುಂದೆ ನೆಗೆಪಾಟ್ಲಿಗೆ ಈಡಾಗೋದ್ರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಎಲ್ಲ ಸಮಾಜದ ಮುಖಂಡರು ಏನು ಇಷ್ಟೊಂದು ತ್ರಾಸ ಪಟ್ಟುಕೊಂಡು ಇಷ್ಟೊಂದು ತೊಂದರೆಯನ್ನು ಅನುಭವಿಸಿ ಏನು 750 ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಬೆಂಗಳೂರನ್ನು ಮುಟ್ಟಿ ಮೀಸಲಾತಿಗಳಿಗೆ ಹೋರಾಟ ಮಾಡ್ಯಾರ. ಆ ನಿಟ್ಟಿನೊಳಗೆ ಒಂದು ಹೆಸರು ಕೂಡ ನಮ್ಮ ಸಮಾಜಕ್ಕೆ ಇರೋದ್ರಿಂದ ನಾವು ಇಡೀ ಒಂದು ರಾಜ್ಯದೊಳಗಿನ ಒಂದು ಪ್ರೀತಿ ಮತ್ತು ವಿಶ್ವಾಸ ಮತ್ತು ಸಹಕಾರದಿಂದ ಎಲ್ಲ ನಮ್ಮ ಮುಖಂಡರು ಹೋಗಲಿ ಅಂತಕ್ಕಂಥ ಆಶಾಭಾವನೆಯೂ ಕೂಡ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಮುಖಂಡರು ಹೊಂದಿದ್ದೀವಿ ಅಂತ ಹೇಳಿ. ಪಕ್ಷ ಪಗಡ ನೋಡಿಲ್ಲ, ವ್ಯಕ್ತಿಗೆ ಅನಾನುಕೂಲ ಆಗಿತ್ತು ಅಂತ ಹೋಗ್ಯಾರ. ಅದರಂಗ ಬಸವಗೌಡರಿಗೆ ಹೋಗಿರ್ಬೋದು. ಅಂದರೆ ಪಕ್ಷ ತೆಗೆದುಕೊಂಡ ನಿರ್ಣಯ ಅಜ್ಜರು ಯಾಕೆ ಅವನ್ನ ಬೆಂಬಲಿಸಿದ್ರು ಅಂತೇಳಿ ಒಬ್ಬ ಸಮಾಜದ ವ್ಯಕ್ತಿ ಅಂತ ಬೆಂಬಲಿಸ್ಯಾರ, ಆ ಪಕ್ಷದ ಬೆಂಬಲ ಸಂಬಂಧ ಇಲ್ಲ. ಒಬ್ಬ ಸಮಾಜದ ವ್ಯಕ್ತಿ ಈಗ ವಿನಯ ಕಡೆಗಣ್ಣ ಸಾಕಷ್ಟು ಜನ ಸಮಾಜದಾಗ ಯಾವುದೇ ವ್ಯಕ್ತಿ ಇರಲಿ, ಯಾರು ಕಷ್ಟದಾಗ ಅವ್ರು ಮನುಷ್ಯರ ಕ್ರಮ ಕೈಗೊಳ್ಳುವ ಈಗ ವಿನಂತಿ ಮಾಡಬೇಕಾಗ್ತೀವಿ. ಅಷ್ಟೇ. ಅದಕ್ಕೋಸ್ಕರ ನಾವು ಈ ಸಭೆ ಈಗ ಪ್ರತಿಯೊಂದು ಈಸ್ಗಳು ಬೇಡ, ಕಾಸುಗಳು ಬೇಡ ತಗೊಂಡು ಸಮಾಜಕ್ಕೆ ಒಂದು ಬೆಲೆ ಇರುತ್ತೆ. ಆ ಶ್ರೀಗಳಿಗೊಂದು ಬೆಲೆ ಇರುತ್ತೆ, ಸಮಾಜಕ್ಕೊಂದು ಬೆಲೆ ಇರುತ್ತೆ. ಈ ಸಮಾಜ ಒಡಿಬಾಳುವ ಉದ್ದೇಶ ಇವತ್ತಿನ ಸಭೆ ಎಲ್ಲ ಒಟ್ಟಾಗಿರೋನು ಯಾರೇ ಇರಲಿ, ಸಮಾಜಗಳು ಶ್ರೀಗಳಿಗೆ ನಾವು ಬೆಂಬಲ ಕೊಡೋದು, ಸಮಾಜ ಒಡಿ ಮಾಡುವ ಉದ್ದೇಶ ಈ ಸಭೆಯ ಮುಖ್ಯ ಉದ್ದೇಶ. ಮಾಡತಕ್ಕಂಥ ಉದ್ದೇಶ ಯಾರೇ ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಪಕ್ಷದವರು ಇರಲಿ, ಎಲ್ಲ ಪಕ್ಷಗಳು ಎಲ್ಲ ಸಮಾಜಗಳು ಇರ್ತಾರೆ. ಆ ಪಕ್ಷ ಬದಿಗಿಟ್ಟು ನಾವು ಸಮಾಜ ಒಟ್ಟು ಮಾಡಬೇಕು, ಸಮಾಜ ಕೂಡಿಸ್ಬೇಕು. ಸಮಾಜಕ್ಕೆ ಒಂದು ದೊಡ್ಡ ಬೆಲೆ ಇದೆ ರಾಜ್ಯದೊಳಗೆ. ಪಂಚಮಸಾಲಿ ಸಮಾಜ ಅಂತ ರಾಜ್ಯದೊಳಗೆ ದೊಡ್ಡ ಸಮಾಜ. ಆ ಸಮಾಜದ ಹೋರಾಟದ ಶಕ್ತಿ ತುಂಬಿದವರು ಪರಮ ಪೂಜ್ಯ ಜಯಬಸವ ಉತ್ತಂಜ ಸ್ವಾಮೀಜಿ ಅವರು ಪೂರ್ಣ ಸಮಯದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮುಖಾಂತರ ಸಮಾಜವನ್ನು ಅವ್ರಿಗೆ ನಾವು ಕೇಳ್ಕೊತೀವಿ. ನಮ್ಮ ಸಮಾಜದ ಹಿರಿಯರಿಗೆ ವಿನಂತಿ ಮಾಡ್ತೀವಿ. ಅಲ್ಲ, ವಿನಂತಿ ಮುಖಾಂತರ ನಾವು ದೊಡ್ಡವ್ರಿಗೋತೀವಿ. ಆದರೆ ಎಲ್ಲರೂ ಈ ಸಮಾಜ ಕೂಡ್ಸೋಕೆ ನಾವು ಪ್ರಯತ್ನ ಪಡ್ಕೊಂಡು ಹೊರತು ಹೊಡೆಯೋಕೆ ಪ್ರಯತ್ನ ಪಡಬಾರ್ದು ಅಂತ ನಾನು ಈ ಸಭೆ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಗೊತ್ತಾಗಿಲ್ಲ, ನಾವು ಈ ದಿವಸದಿಂದ ವಿಚಾರ ಮಾಡಾಕತ್ತೀವಿ. ಫಸ್ಟಿಗೆ ನಾವು ಸದಸ್ಯರಿಲ್ಲ, ಅದಕ್ಕೆ ಅದು ಏನಿದ್ರು ಮಾಜಿ ಶಾಸಕರದರ ಏನು ಮಂತ್ರಿಗಳದಾರ, ಮಾಜಿ ಮಂತ್ರಿಗಳದಾರ, ದೊಡ್ಡ ದೊಡ್ಡ ನಿರ್ಧಾರಗಳಿದ್ದಾಗ ಅವರೆಲ್ಲರ ನಮ್ಮ ಸಮಾಜ ದೊಡ್ಡದೈತಿ. ಎಲ್ಲರೂ ಕೂತ್ಕೊಂಡು ಏನು ನಿರ್ಧಾರ ತಗೋತಾರ ಆ ಎಲ್ಲ ನಿರ್ಧಾರಗಳಿಗೆ ಸಮಾಜದ ಭಕ್ತರು ಎಲ್ಲರೂ ಭದ್ರಾಗಿರ್ತಾರೆ. ಹಿಂದಕ್ಕೆ ಅವರು ಹೇಳ್ತಿದ್ರು 5 ಪೀಠ ಹಂಗೆ ತಿಳ್ಕೊಂಡು ಅವೇನಿಲ್ಲ. ಈಗಿದ್ದ ಪೀಠಕ್ಕೆ ನಾವೆಲ್ಲರೂ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೀವಿ. ಸಮಾಜಕ್ಕೆ ಅವರು ಸಮಾಜ ಸಲುವಾಗಿ ಹಗ್ಗ ದುಡಿತಾ ಇದ್ದಾರೆ. ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸಮಾಜದಾಗ ಗೊಂದಲ ಆಗ್ಯಾರ ಅದಿಲ್ಲ, ಎಲ್ಲರೂ ಒಗ್ಗಟ್ಟು ಕೊಡುವ ಅಂತಂದ್ರೆ ಅವರು ಸಮಾಜವನ್ನು ಇಡೀ ರಾಜ್ಯ ತುಂಬ, ಯಾಕೆ ದೇಶದ ತುಂಬನೂ ಮುನ್ನಡೆಸುವಂಥ ಅವ್ರದ್ದು ಶಕ್ತಿ ಐತಿ. ಆ ಸ್ವಾಮಿಗಳು ನೇತೃತ್ವದಾಗ ಸಮಾಜ ದೊಡ್ಡ ಹೆಸರು ತೊಗೊಂಡೈತಿ. ಅದಕ್ಕೆ ಅವರಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.